ಕರೆದ್ರೆ ಎಷ್ಟೊತ್ಲ ಬರಕ್ಕೆ? ಅವ ಅದು ಅದು ನೋಡ್ದಕ್ಕಯ್ಯ, ಮದುವೆಗೆ ಮುಂಚೆ ನೀನು ರುದ್ರ ಅಂತ ಕರ್ದೇಟ್ಗೆ ತನ್ನಂತ ಪ್ರತ್ಯಕ್ಷ ಆಗ್ತಾ ಇದ್ದ. ಈಗ ಕರೆದ್ರು 10 ನಿಮಿಷ ಆದ್ಮೇಲೆ ಬರ್ತಾವನೆ. ಏನೇ ಆಗ್ಲಿ ಮದ್ವೆ ಆದ್ಮೇಲೆ ಈಟೊಂದು ಬದ್ಲಾಗ್ಬಾರ್ದಾಗಿತ್ತು ರುದ್ರ. ನಾನೇನು ಬದಲಾಗಿಲ್ಲ, ಸುಮ್ಕಿರಿ ನೀವೆಲ್ರು. ಯಾಕೆ ಅವನ್ ತಲೆ ಕೆಡಿಸ್ತಾ ಇದ್ದೀರಾ? ಅಯ್ಯೋ 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 ಅಯ್ಯೋ, ನೋಡ್ದೇನಕ್ಕಯ್ಯ, ನಾವು ನಿನ್ ತಲೆ ಕೆಡಿಸ್ತಾ ಇದೀವಂತೆ. ಎಂತ ಮಾತು ಹೇಳ್ಬಿಟ್ಟ ನಿನ್ನ ಮಗ. ಯಾರು ತಲೆ ಕೆಡಿಸ್ತಾವ್ರೆ ಅಂತ ನನಗೆ ಸಣ್ಣದಾಗಿ ಗೊತ್ತು. ಯಾರು ನನಗೆ ಹೇಳ್ಬೇಕಾಗಿಲ್ಲ. ಹಸು ಹುಲ್ಲಾಗ್ದೆಲ್ಲ, ಇನ್ನೇ ಇಲ್ಲ ಕಣವ. ಕುರಿಗಳನ್ನ ಬಯಲಿಗೆ ಬಿಟ್ಟೆಲ್ಲ. ಇಲ್ಲ ಕಣವ. ಸಕ್ಕರೆ ಮಂಡಿಗೆ ಹೋಗ್ಬಾ ಅಂತ ಹೇಳಿದ್ದೆ, ಹೋಗಿದ್ದ? ಇಲ್ಲ ಕಣವ. ಏನ್ ಕೇಳಿದ್ರು ಇಲ್ಲ ಇಲ್ಲ ಅಂತಿದ್ಯಲ್ಲ, ಆ ತೊಟ್ಟಿಲ್ ಯಾಕ್ಲಾ ಇದ್ಯಾ ನೀನು? ಅವ ಅದು ಏನ್ಲ ಅದು ಇದು? ಸ್ವಲ್ಪನಾದ್ರೂ ಜವಾಬ್ದಾರಿ ಐತಲ್ಲ ನಿನಗೆ? ಒಬ್ಬ ಹೆಂಡದ ಬಾಟ್ಲ್ ಹಿಡ್ಕೊಂಡು ಕೆಟ್ಟ, ಇನ್ನೊಬ್ಬ ಇಂದು ಸರ್ಗ್ ಹಿಡ್ಕೊಂಡು ಕೆಟ್ಟ. ಅದೇನಂತ ಇಂಥ ಮಕ್ಕಳನ್ನು ಹೊಡೆಬಿಟ್ನೋ ಏನೋ. ಇಲ್ಲ ಕಣವ, ಈಗಲೇ ಹೋಯ್ತೀನಿ. ಯಾವ ಕೆಲ್ಸ ಯಾವಾಗ ಮಾಡ್ಬೇಕೋ ಅವಾಗ ಮಾಡಿದ್ರೇನೆ ಚಂದ. ಪಟೇಲ್ರಿಗೆ ಹೇಳಿದ್ದೆ ರುದ್ರ ಬತ್ತಾನೆ ಅಂತ, ಹೋಗಿದ್ದೆಲ್ಲ? ಈಗ ಹೋಯ್ತೀನಿ ಕಣವ. ಏನ್ಲ ಇವಾಗ ಹೋಗೋದು? ಯಾವತ್ತಾದ್ರೂ ನಾನು ನಿನ್ಗೆ ಅದು ಮಾಡು ಇದು ಮಾಡು ಅಂತ ಹೇಳಿದ್ನಾ? ನಿನ್ನಷ್ಟಕ್ಕೆ ನೀನೇ ಎಲ್ಲ ಕೆಲ್ಸನೂ ಮಾಡ್ತಿದ್ದೆ ತಾನೆ? ಹ್ಞೂ ಕಣವ. ಮತ್ ಇವತ್ ಯಾಕ್ಲಾ ಮಾಡ್ಲಿಲ್ಲ? ಯಾಕೆ ಅಂದ್ರೆ ಹೊಸ್ದಾಗಿ ಹೆಂಡ್ರು ಬಂದವಳಲ್ಲ ಅದಕ್ಕೆ. ನೋಡು, ನೀನು ನಿನ್ ಹೆಂಡ್ರು ಏನ್ ಬೇಕಾದ್ರೂ ಇಲ್ಲ ಕಣವ, ನಮ್ಮ ಮಧ್ಯೆ ಅಂಥದ್ದೇನೂ ಆಗಿಲ್ಲ. ನಾನು ಟೀಚರ್ ಮದ್ದು. ನೀವಿಬ್ರು ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಹೊಟ್ಟಿ ಕ್ಯಾಮೆ ಮುಕ್ಕಾದ್ರೆ ನಾನ್ ಮಾತ್ರ ಸುಮ್ನಿರಕ್ಕಿಲ್ಲ. ನನ್ನ ಮಗಳು ಮೋಸ ಮಾಡ್ಬಿಟ್ಟು ಆ ಟೀಚರ್ ಅಮ್ಮನ ಜೊತೆ ಚಕ್ಕಂದ ಆಡ್ತಿದ್ಯಾ? ನಿನ್ಗೆ ಒಳ್ಳೇದಾಗಕ್ಕಿಲ್ಲ ಕಣ್ಣ, ಒಳ್ಳೇದಾಗಕ್ಕಿಲ್ಲ.